ನಮಸ್ಕಾರ ಎಲ್ಲರಿಗೂ ಶಿಂದೇಶ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಲರ್ಫುಲ್ ಆಗಿರುವಂಥ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಮನೇಲಿ ಮಕ್ಕಳಿದ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಹೇಳುವಂಥ ಮೆಥಡಲ್ಲಿ ನೀವು ಟ್ರೈ ಮಾಡಿದರೆ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಮೊದಲೇ ನಾನು 1/4 ಲೋಟದಷ್ಟು ರವೆನ ಫಸ್ಟು ಹುಳ ಏನಾದರೂ ಇರುತ್ತೇನೋ ಚೆನ್ನಾಗಿ ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯ ಅಂದರೆ ಬಾಣಲೆ ಇಟ್ಟಿದ್ದೀವಿ. ಈ ಕಡಾಯ ಬಿಸಿ ಆದಮೇಲೆ ನಾನು 1/4 ಲೋಟದಷ್ಟು ರವೆನೂ ಹಾಕಿ ಕಡಿಮೆ ಉರಿಯಲ್ಲೇ ಹುರಿತಾ ಇರೋದು. ಕಡಿಮೆ ಉರಿ ಇಟ್ಕೊಂಡು ನಾವು ಎಷ್ಟು ಚೆನ್ನಾಗಿ ರವೆನ ಹುರಿತೀವಲ್ವ ಅಷ್ಟೇ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಕೆಲವೊಬ್ರು ಇಷ್ಟನೇ ಪಡಲ್ಲ, ಉಪ್ಪಿಟ್ಟು ಅಂದರೆ ದೂರನೇ ಓಡೋಗ್ತಾರೆ. ಅಂಥವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಮೆಥಡಲ್ಲಿ ನೀವು ಟ್ರೈ ಮಾಡಿದರೆ ಮನೆಯಲ್ಲಿ. ರವೆ ಹುರಿದಾಯಿತು. ಇದಾದ ನಂತರ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕಿದ್ದೀನಿ. ನೋಡಿ, ಎಲ್ಲೆಲ್ಲಿ ಗಂಟಾಗಿರ್ಬಾರ್ದು, ಈ ಉದ್ರಾಗಿ ಬರಬೇಕು. ಆ ಥರ ನಾವೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಹುರಿಬೇಕು. ಹುರಿದಾದ್ಮೇಲೆ ನೋಡಿ ಎಷ್ಟು ಉದ್ರಾಗಿ ಬಂದಿದೆ. ಇದಾದ ನಂತರ ಗ್ಯಾಸ್ ಸ್ಟವ್ ಆಫ್ ಮಾಡಿ ಈ ರವೆ ಎಲ್ಲ ಬೇರೆ ಒಂದು ಬೌಲ್ಗೆ ಡಂಪ್ ಮಾಡ್ತಾಯಿದ್ದೀನಿ, ಅಂದರೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ತಣ್ಣಗಾಗುತ್ತೆ. ಅದಾದ ನಂತರ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನು ಕಡಾಯಿ ಇಟ್ಟು ಸ್ವಲ್ಪ ಅಡುಗೆ ಎಣ್ಣೆ ಹಾಕಿದ್ದೀನಿ. ಅದ್ರ ಜೊತೆ ತುಪ್ಪನೂ ಹಾಕಿದ್ದೀನಿ. ಈ ಎರಡು ಬಿಸಿ ಆದಮೇಲೆ ನಾನು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೂ ಹಾಕ್ತಾಯಿರೋದು. ಅದಕ್ಕೆ ನಾನು 1 ಹಿಡಿಯಷ್ಟು ಶೇಂಗಾನೂ ಹಾಕ್ತಾಯಿರೋದು. ಶೇಂಗಾ ಬದಲು ನೀವು ಗೋಡಂಬಿ ಇದ್ರೂ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಇಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ, ಸೂಪರಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಇನ್ನೂ ಇಷ್ಟಪಟ್ಟು ತಿಂತಾರೆ. ಶೇಂಗಾ ಬೀಜ ಈ ಥರ ಕಾಳುಗಳೆಲ್ಲ ಇದ್ದರೆ ಸ್ವಲ್ಪ ಮಕ್ಕಳು ಇಷ್ಟಪಟ್ಟು ಜಾಸ್ತಿ ತಿಂತಾರೆ. ಅಂದರೆ ಕಾಳು ಈ ಥರ ಎಲ್ಲ ಮಕ್ಕಳಂತೂ ತುಂಬ ಇಷ್ಟಪಡ್ತಾರಲ್ವ. ಹಾಗಾಗಿ ಸ್ವಲ್ಪ ಆದಷ್ಟು ಮೆರೂನ್ ಕಲರ್ ಬರಬೇಕು, ಅಂದರೆ ಶೇಂಗಾ ಆ ಥರ ಬಂದಷ್ಟು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದಾದ ನಂತರ ನಾನು 3 ಹಸಿಮೆಣ್ಸಿನ್ಕಾಯಿನೇ ಹೆಚ್ಚಿದ್ದೆ. ಸ್ವಲ್ಪ ಖಾರ ಕಡಿಮೆ ಇತ್ತು, ಹಾಗಾಗಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ಅದಾದ ನಂತರ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆಯಿತು. ಫ್ರೈ ಆದ ನಂತರ 1 ಕಪ್ನಷ್ಟು ಈರುಳ್ಳಿನೂ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಅದ್ರ ಜೊತೆ ನಾನು ಟೊಮೊಟೊನೂ ಹಾಕ್ತಾ ಇರೋದು. ಇವೆರಡನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದ್ವಲ್ಲ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಒಂದು ಮೆಥಡಲ್ಲಿ ನೀವು ಟ್ರೈ ಮಾಡಿದರೆ, ಈ ಕಡೆ ಜಾಸ್ತಿ ಹುಳಿನೂ ಇರಲ್ಲ. ತರಕಾರಿ ತಿಂದೇ ಇರೋವಂಥ ಮಕ್ಕಳಿಗಂತೂ ಇನ್ನೂ ಸ್ವಲ್ಪ ನೀವು ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು, ಅಂದರೆ ಕ್ಯಾರೆಟು ಆ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು. ನಮ್ಮ ಮಕ್ಕಳಿಗೆ ಆ ಥರ ಏನು ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಆ ಥರ ಹಾಕ್ತಾಯಿಲ್ಲ. ಅದ್ರ ಜೊತೆಗೇನೆ ಕರಿಬೇವು, ಸ್ವಲ್ಪ ಅರಿಶಿನ ಪುಡಿನೂ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇರೋದು. ಮಕ್ಕಳಿಗೆ ಕಲರ್ಫುಲ್ ಅಂದರೆ ಇಷ್ಟ ಅಲ್ವಾ, ಹಾಗಾಗಿ ನಾನು ಅರಿಶಿನ ಪುಡಿ ಹಾಕಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಈಗ ಫ್ರೈ ಆಯಿತು. ಇದಾದ ನಂತರ ನಾನು ನೋಡಿ ಈ ಒಂದು ಲೋಟದಲ್ಲೇ ನಾನು ಮೆಜರ್ಮೆಂಟಲ್ಲಿ ತೊಗೊಂಡಿರೋದು. ನಾನು 1/4 ಲೋಟದಷ್ಟು ರವೆಗೆ 2/4 ಲೋಟದಷ್ಟು ನೀರು ಹಾಕ್ತಾ ಇರೋದು. ಇದಕ್ಕೆ ನಾನು ಸ್ವಲ್ಪ ಹುಣಸೆ ರಸನೂ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಹಾಕಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಈ ಒಂದು ಮೆಥಡ್ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಹುಣಸೆ ಹುಳಿನ ಹಾಕಿ ಆಯಿತು. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಏನೋ ನೋಡಿ. ಇದಾದ ನಂತರ ಮೇಲೆ ಒಂದು ಲಿಡ್ ಆದರೂ ಇಲ್ಲಾಂದರೆ ಪ್ಲೇಟ್ ಆದರೂ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಪ್ಲೇಟ್ ಓಪನ್ ಮಾಡಿದ ತಕ್ಷಣ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕಲರ್ಫುಲ್ಲಾಗಿದೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಲಂಚ್ ಬಾಕ್ಸ್ಗೆಲ್ಲ ಕಟ್ಬೋದು, ಸ್ನ್ಯಾಕ್ಸಿಗೂ ಕಟ್ಬೋದು, ಅಷ್ಟು ಸೂಪರಾಗಿ ಬಂದಿದೆ. ಕಲರ್ಫುಲ್ಲಾಗಿ ಬರುತ್ತೆ ಉಪ್ಪಿಟ್ಟು ಮಾತ್ರ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿದರೆ. ನೋಡಿ, ನಾನು ಡೈರೆಕ್ಟಾಗಿ ಹಾಗೇ ಹಾಕಿಬಿಟ್ಟು ಅದಾದ ನಂತರ ಮಿಕ್ಸ್ ಮಾಡ್ತಾ ಇರ್ತೀನಿ. ಚೂರಿಟಿ ರವೆ ಬಳಸೋದಾದ್ರೆ ಮಾತ್ರ ನೀವು ದೊಡ್ಡ ಸ್ಪೂನ್ ತೊಗೋಬೇಕು. ಈ ಥರ ಚಿಕ್ಕದಾಗಿರೋಂಥ ಸ್ಪೂನ್ ತೊಗೋಬಾರ್ದು. ಯಾಕಂದರೆ ಕಲಿಸ್ಬೇಕಾದ್ರೆ ಗಂಟು ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಕಡಿಮೆ ಉರಿ ಇಟ್ಕೊಂಡೇ ಚೂರಿಟಿ ರವೆಯಲ್ಲಿ ನೀವು ಉಪ್ಪಿಟ್ಟು ಮಾಡೋದಾದರೆ ಈ ಒಂದು ಮೆಥಡಲ್ಲೇ ಟ್ರೈ ಮಾಡಿ. ಇದಾದ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಗಿಬಿಟ್ಟು ನಿಮಗೆ ಈ ಥರ ತೆಳುವಾಗಿ ಬೇಕು ಅಂದರೆ ಮಾತ್ರ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು. ಇಲ್ಲ ನಮಗೆ ಉದ್ರಾಗಿರಬೇಕು ಉಪ್ಪಿಟ್ಟು ಅಂತಂದರೆ ನಾ ಹೇಳಿರೋ ಮೆಥಡಲ್ಲೇ ಟ್ರೈ ಮಾಡಿ. ನಂದು 1/4 ಕಪ್ನಷ್ಟು ರವೆಗೆ 2/4 ಲೋಟದಷ್ಟು ನೀರು ಹಾಕಿದ್ದೀನಿ. ನೋಡಿ, ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಅದ್ರ ಜೊತೆ ನಾನು ಕರಿಬೇವನ್ನು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ. ಯಾಕಂದರೆ ಕೂದಲೆಲ್ಲ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದಲ್ವ. ಹಾಗಾಗಿ ಕರಿಬೇವಿನ ಜೊತೆ ಕೊತ್ತಂಬರಿನೂ ಮಿಕ್ಸ್ ಮಾಡಿನೂ ಹಾಕಿ ಚೆನ್ನಾಗಿ ಬರುತ್ತೆ. ಈ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮಳ್ಳಕ್ಕೆ ಬಿಡಬೇಕು. ಇದಾದ ನಂತರ ಪ್ಲೇಟ್ ಓಪನ್ ಮಾಡೋಣ. ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ, ಕಲರ್ಫುಲ್ಲಾಗಿದೆ. ನೋಡಿ, ನನ್ನ ಮಗಳು ರೆಡಿಯಾಗಿದ್ದಾಳೆ ತಿಂಡಿ ಬೇಕು ಅಂತೇಳಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ. ಲಂಚ್ ಬಾಕ್ಸಿಗೆ ಕಟ್ಟಿದ್ರಂತೂ ಮಕ್ಕಳು ಒಂದು ಸ್ವಲ್ಪನೂ ಬಿಡಲ್ಲ. ನಿಮಗೆ ಈ ಥರ ಉದ್ರಾಗಿ ಬೇಡ ಅಂತಂದರೆ
ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು. ಅಂದರೆ ನೀರಿನ ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೆ ಮುದ್ದೆ ಮುದ್ದೆಯಾಗಿ ಬರುತ್ತೆ. ಕೆಲವೊಬ್ಬರು ಆ ಥರನೂ ಇಷ್ಟಪಡ್ತಾರಲ್ವ, ಹಾಗಾಗಿ ಮನೇಲಿ ಮಕ್ಕಳು ಇದೇ ಒಂದು ಮೆಥಡಲ್ಲೇ ಇಷ್ಟಪಡೋದು. ಹಾಗಾಗಿ ನಾನು ಈ ಒಂದು ಮೆಥಡಲ್ಲೇ ಟ್ರೈ ಮಾಡಿರೋದು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನಿಮಗೂ ನಿಮ್ಮ ಫ್ಯಾಮಿಲಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಸ್ಟೆಲ್ಗಳಲ್ಲಿ ಬೆಳೆದಂಥವ್ರಿಗಂತೂ ಉಪ್ಪಿಟ್ಟು ಕಂಡ್ರೆ ಆಗಲ್ಲ, ಅಂಥವ್ರಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅಂಥವ್ರಿಗೆ ಈ ಒಂದು ಮೆಥಡಲ್ಲೇ ಟ್ರೈ ಮಾಡಿಕೊಡಿ. ನಿಮಗೂ ನಿಮ್ಮ ಫ್ಯಾಮಿಲಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್.